ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ನಿಮ್ಮೆಲ್ಲರನ್ನ ನಮ್ಮ ಪ್ರಭುವಾದಂಥ ಯೇಸು ಕ್ರಿಸ್ತನ ಅತಿಶಯವಾದಂಥ ನಾಮದಲ್ಲಿ ನವೆಂಬರ್ 17ನೆಯ ತಾರೀಕಿನ ಭಾನುವಾರದ ವಾಕ್ಯಗಳನ್ನು ಕೇಳುವಂತೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ, ವಂದಿಸುತ್ತೇನೆ. ಕರ್ತನು ನಮ್ಮನ್ನ ತನ್ನ ಸ್ವರೂಪ, ತನ್ನ ಹೋಲಿಕೆಗೆ ತಕ್ಕಂತೆ ಉಂಟು ಮಾಡಿ ಸೃಷ್ಟಿಯಲ್ಲಿ ಕಿರೀಟ ಪ್ರಾಯರನ್ನಾಗಿ ನಮ್ಮನ್ನು ಇರಿಸಿ ಪ್ರತಿಯೊಂದರಲ್ಲಿ ಅವಕಾಶಗಳನ್ನು, ಅಗತ್ಯತೆಗಳನ್ನು ದಯಪಾಲಿಸಿ ನಮ್ಮನ್ನು ಕುಟುಂಬವಾಗಿ, ಸಭೆಯಾಗಿ ನಡೆಸುತ್ತಾ ಈ ಕ್ಷಣದವರೆಗೂ ತನ್ನ ಜೀವದಲ್ಲಿ ಪಾಲನ್ನು ನೀಡಿರುವುದಕ್ಕಾಗಿ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸಬೇಕಾದದ್ದು ಪ್ರತಿಯೊಬ್ಬ ದೇವರ ಮಕ್ಕಳ ಕರ್ತವ್ಯವಾಗಿದೆ. ಪ್ರಿಯರೇ, ಈ ದಿನ ನಾವು ಧ್ಯಾನ ಮಾಡುವಂಥ ದೇವರ ವಾಕ್ಯದ ಪ್ರಸ್ತಾಪದ ವಿಷಯ ಅಶ್ಯೂರಿಂಗ್ ಫ್ಯೂಚರ್ ಫಾರ್ ದಿ ಗರ್ಲ್ ಚೈಲ್ಡ್ ಎಂಬುದಾಗಿ, ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ಭರವಸೆ. ಎಲ್ಲ ಸಭೆಗಳಲ್ಲಿ ಈ ಭಾನುವಾರವನ್ನ ಹೆಣ್ಣು ಮಕ್ಕಳ ಭಾನುವಾರ, ಸಂಡೇ ಫಾರ್ ದಿ ಗರ್ಲ್ ಚೈಲ್ಡ್ ಎಂಬುದಾಗಿ ನಿಗದಿಪಡಿಸಿ ಹೆಣ್ಣು ಮಕ್ಕಳ ಪ್ರಾಧಾನ್ಯತೆಯನ್ನ, ಹೆಣ್ಣು ಮಕ್ಕಳ ಮಹತ್ವವನ್ನ, ಹೆಣ್ಣು ಮಕ್ಕಳಲ್ಲಿ ದೇವರ ಚಿತ್ತ ಹೇಗೆ ನೆರವೇರಲ್ಪಟ್ಟಿದೆ, ದೇವರು ಹೇಗೆ ಮಹಿಳೆಯರನ್ನ ತನ್ನ ನಿಯೋಗದಲ್ಲಿ ಉಪಯೋಗ ಮಾಡಿಕೊಂಡಿದ್ದಾನೆ, ಬಳಸಿಕೊಂಡಿದ್ದಾನೆ, ತನ್ನ ಉದ್ದೇಶವನ್ನ ನೆರವೇರಿಸಿಕೊಂಡಿದ್ದಾನೆ ಎನ್ನುವಂಥ ವಿಷಯಗಳ ಬಗ್ಗೆ ಗಮನ ಹರಿಸುವುದಕ್ಕಾಗಿ ವಾಕ್ಯ ಭಾಗ ಕೊಡಲ್ಪಟ್ಟಿದೆ. ನೇಮಕವಾದಂಥ ದೇವರ ವಾಕ್ಯದ ಭಾಗಗಳು ಹಳೆಯ ಒಡಂಬಡಿಕೆಯಿಂದ ಅರಸುಗಳ 2ನೆಯ ಪುಸ್ತಕ 5ನೇ ಅಧ್ಯಾಯ ವಚನ 1ರಿಂದ 5ರ ಭಾಗ, ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 11ನೇ ವಚನದಿಂದ 17, ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 21ರಿಂದ 24 ಮತ್ತು 35ರಿಂದ 43. ಪ್ರಿಯರೇ, ಇಂಗ್ಲಿಷ್ನಲ್ಲಿ ಒಂದು ಹೇಳಿಕೆ ಬಹಳ ಸುಂದರವಾಗಿದೆ. ಹೆಣ್ಣು ಮಕ್ಕಳ ಬಗ್ಗೆ, ಅವರ ಮಹತ್ವದ ಬಗ್ಗೆ ಈ ರೀತಿಯಾಗಿ ತಿಳಿಸುತ್ತದೆ. ಡಾಟರ್ಸ್ ಆರ್ ನಾಟ್ ಎ ಟೆನ್ಷನ್, ಡಾಟರ್ಸ್ ಆರ್ ಈಕ್ವಲ್ ಟು 10 ಸನ್ಸ್ ಎಂಬುದಾಗಿ. ಹೆಣ್ಣು ಮಕ್ಕಳು ಮನೆಗೆ, ಕುಟುಂಬಕ್ಕೆ ಆತಂಕ ತರುವಂಥವರಲ್ಲ. ಹೆಣ್ಣು ಮಕ್ಕಳು ಮನೆಯಲ್ಲಿರುವ 10 ಗಂಡು ಮಕ್ಕಳಿಗೆ ಸಮಾನರಾಗಿರುವಂಥವರು. ದೇ ಆರ್ ಈಕ್ವಲ್ ಟು 10 ಸನ್ಸ್ ಎಂಬುದಾಗಿ. ಪ್ರಿಯರೇ, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ಹೆಣ್ಣು ಆತನ ಬದಲಾವಣೆಗೆ, ಆತನ ಮಾರ್ಪಾಟುಗಳಿಗೆ ಕಾರಣವಾಗುತ್ತಾಳೆ ಎನ್ನುವಂಥ ಮಾತನ್ನ ನಾವಿಂದು ಒಪ್ಪಿಕೊಳ್ಳಬೇಕು. ಯಾಕಂದ್ರೆ ಜೀವವನ್ನ ದೇವರು ದಯಪಾಲಿಸ್ತಾನೆ, ಜೀವನವನ್ನ ಹೆಣ್ಣು ಮಕ್ಕಳ ಮೂಲಕವಾಗಿ ಸಂಪೂರ್ತಿ ಮಾಡುತ್ತಾನೆ. ಆದಿಯಲ್ಲಿ ದೇವರು ಆದಾಮನಿಗೆ ಒಂಟಿಯಾಗಿರುವುದು ಸರಿಯಲ್ಲ ಎಂಬುದಾಗಿ ಹೇಳುವಂತ ಉದ್ದೇಶದಲ್ಲಿ ಹವ್ವಳನ್ನ ಆತನ ಪಕ್ಕಿಯ ಎಲುಬಿನಿಂದ ಉಂಟು ಮಾಡಿ ಪರಸ್ಪರ ಸಹಕಾರಿಣಿಯಾಗುವುದಕ್ಕಾಗಿ ಕೊಟ್ಟಂತ ದಿನದಿಂದ ಹಿಡಿದು ಇಲ್ಲಿಯವರೆಗೂ ಹೆಣ್ಣು ಒಂದಲ್ಲ ಒಂದು ವಿಧಗಳಲ್ಲಿ, ಒಂದಲ್ಲ ಒಂದು ಸ್ಥಾನಗಳಲ್ಲಿ, ಒಂದಲ್ಲ ಒಂದು ಸಂದರ್ಭಗಳಲ್ಲಿ ಗಂಡಿಗೆ ನೆರವಾಗಿ ಸಹಾಯವನ್ನ ಮಾಡುತ್ತಾ ಎಲ್ಲ ವಿಷಯಗಳಲ್ಲಿ ದೇವರ ಚಿತ್ತವನ್ನ ಪೂರೈಸುವಂತ ಸಾಧನವಾಗಿ ಜೀವನವನ್ನ ಮಾಡುತ್ತಿದ್ದಾಳೆ. ಆಡುಮುಟ್ಟದ ಸೊಪ್ಪಿಲ್ಲ, ಹೆಣ್ಣು ಮಕ್ಕಳು ಇಂದು ಇಲ್ಲದಂತಹ ಸ್ಥಳವಿಲ್ಲ. ಎಲ್ಲ ಸ್ಥಳಗಳಲ್ಲಿ, ಎಲ್ಲ ಸಂದರ್ಭಗಳಲ್ಲಿ, ಎಲ್ಲ ಕೆಲಸಗಳಲ್ಲಿ ಗುರುತಿಸಿಕೊಳ್ಳುತ್ತಿದ್ದಾರೆ. ಪ್ರಿಯರೇ, ಬಹಳ ಹಿಂದಿನ ಚರಿತ್ರೆಯ ದಿನಗಳಿಗೆ ಹೋದರೆ ಬಹುತೇಕ ಭಾರತೀಯ ಸಮಾಜ ಪಿತೃ ಪ್ರಧಾನ ಸಮಾಜವಾಗಿದ್ದರಿಂದ ಹೆಣ್ಣು ಕುಟುಂಬಕ್ಕೆ ಹೊರೆ, ಸಮಾಜಕ್ಕೆ ಭಾರ ಎನ್ನುವಂಥ ಅನೇಕ ನಂಬಿಕೆಗಳು ಪುರಾತನ ಕಾಲಗಳಿಂದಲೂ ಬಳಕೆಯಲ್ಲಿತ್ತು. ಇತ್ತೀಚಿನ ವರ್ಷಗಳಲ್ಲೂ ಕೂಡ ಈ ಹೆಣ್ಣು ಮಕ್ಕಳ ಬಗೆಗಿನ ಈ ಕೀಳರಿಮೆಯನ್ನು ಹೋಗಲಾಡಿಸಲು ಸರ್ಕಾರ, ಸಂಘಟನೆಗಳು, ಸಭೆಗಳು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಪ್ರಯತ್ನವನ್ನ ಮಾಡುತ್ತಿದ್ದರು. ಅದಕ್ಕೆ ಸಿಗುತ್ತಿರುವಂಥ ಫಲಿತಾಂಶ ಇಲ್ಲವೇ ಅದಕ್ಕೆ ಸಿಗುತ್ತಿರುವಂಥ ಪ್ರೋತ್ಸಾಹ ಅತ್ಯಂತ ಕಡಿಮೆ ಎಂಬುದಾಗಿ ಹೇಳಿದರೆ ಖಂಡಿತವಾಗಿ ತಪ್ಪಾಗಲಾರದು. ಇಂದು ಸಮಾಜದಲ್ಲಿ ಬೇರೆ ಬೇರೆ ಸ್ಥಿತಿಗತಿಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂಥ ದೌರ್ಜನ್ಯಗಳು, ಅತ್ಯಾಚಾರಗಳು,
ಬೇರೆ ಬೇರೆ ರೀತಿಯ ಹಿಂಸೆಗಳು, ಭದ್ರತೆ ಇಲ್ಲದಂಥ ಸ್ಥಿತಿಗತಿಗಳು, ಸಮಾಜ ಆಕೆಯನ್ನು ನೋಡುವಂಥ ದೃಷ್ಟಿಕೋನ, ಜೀವನಗಳಲ್ಲಿ ಸಂಭವಿಸುವಂಥ ಕೆಲವು ಘಟನೆಗಳಲ್ಲಿ ಕುಗ್ಗಿ ಹೋಗುವಂತಹ ಸ್ಥಿತಿಗತಿಗಳಲ್ಲಿ ನಿಜಕ್ಕೂ ಇಂದು ದೇವರು ತನ್ನ ಚಿತ್ತದಲ್ಲಿ ಮಹಿಳೆಯರನ್ನ ಇರಿಸಿರುವಂಥ ಆಲೋಚನೆಗಳನ್ನ ಇಂದು ಸಭೆ ಮತ್ತು ಸಮಾಜ ಇನ್ನೊಂದಾವರ್ತಿ ಪುನರ್ ಪರಿಶೀಲಿಸಬೇಕಾಗಿದೆ, ವಿಮರ್ಶೆ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಇಂದಿನ ಧ್ಯಾನದ ಪರಿಚ್ಛೇದಗಳು ನಮಗೆ ನೀಡುವಂತ ಸಂದೇಶವೇನೆಂದ್ರೆ, ಹೆಣ್ಣು ಮಕ್ಕಳ ಕುರಿತಾಗಿ ದೇವರ ವಾಕ್ಯ ನಮ್ಮನ್ನ ಹೇಗೆ ಮಾರ್ಗದರ್ಶಿಸುತ್ತದೆ, ಹೇಗೆ ಪ್ರೋತ್ಸಾಹದಿಂದ ನಮ್ಮ ದೃಷ್ಟಿಕೋನವನ್ನು ಬದಲಿಸಿಕೊಳ್ಳಲು ಸಹಾಯವನ್ನು ಕೊಡುತ್ತದೆ ಎನ್ನುವುದನ್ನು ಇಂದು ನಾವು ಆಲೋಚನೆ ಮಾಡಿಕೊಳ್ಳಬೇಕಾಗಿದೆ. ಪ್ರಿಯರೇ, ಮೊದಲಿಗೆ ಅರಸುಗಳ 2ನೇ ಗ್ರಂಥದ ಕಡೆಗೆ ಹೋಗೋಣ. 5ನೇ ಅಧ್ಯಾಯದ ವಚನ 1ರಿಂದ 5 ಭಾಗ. ಕತ್ತಲೆಯಲ್ಲಿ ಬೆಳಕಿನ ಸಾಧನವಾದಂಥ ಹೆಣ್ಣು ಮಗಳು. ಪ್ರಿಯರೇ, ಅಧಿಕಾರ, ಸ್ಥಾನಮಾನ, ಐಶ್ವರ್ಯಗಳಿದ್ದರೂ ನಾಮಾನನ ಬದುಕು ಕತ್ತಲಾಗಿತ್ತು. ಕುಷ್ಠರೋಗ ಪೀಡಿತನಾಗಿದ್ದಂಥ ನಾಮಾನ ಬೆಳಕಿಗೋಸ್ಕರ, ಬಿಡುಗಡೆಗೋಸ್ಕರ, ಕುಷ್ಠರೋಗದಿಂದ ವಿಮುಕ್ತಿಗೋಸ್ಕರವಾಗಿ ಪರಿತಪಿಸುತ್ತಾ ಇದ್ದನು. ಅದರಲ್ಲೂ ವಿಶೇಷವಾಗಿ ಈ ನಾಮಾನನ ಬಿಡುಗಡೆಗೋಸ್ಕರ ಇಲ್ಲ ಸಲ್ಲದ ಎಲ್ಲ ಪ್ರಯತ್ನಗಳು ಮುಗಿದಿರುವಾಗ ಒಬ್ಬಾಕೆ ಹೆಣ್ಣು ಮಗಳು ಆತನ ಬಿಡುಗಡೆಗೋಸ್ಕರ, ಆತನ ವಿಮೋಚನೆಗೋಸ್ಕರ ಇದ್ದಂಥ ಕತ್ತಲೆಯ ಸ್ಥಿತಿಯನ್ನು ತೆಗೆದುಹಾಕಿ ಬೆಳಕಿನ ಸ್ಥಿತಿಯನ್ನು ಕೊಡುವುದಕ್ಕೋಸ್ಕರ ಕಾರಣಳಾಗಿದ್ದನ್ನ ವಾಕ್ಯ ಭಾಗ ವಿವರಿಸುತ್ತದೆ. ಪ್ರಿಯರೇ, ಈ ಹೆಣ್ಣು ಮಗಳು ನಾಮಾನನ ಮನೆಯ ದಾಸಿಯಾಗಿದ್ದಳು. ಬಹುಶಃ ಎಲ್ಲರಿಗೂ ಕೂಡ ಗೊತ್ತಿದೆ ದಾಸಿಯರ ಮತ್ತು ದಾಸರ ಸ್ಥಿತಿ ಹಿಂದಿನ ಕಾಲದಲ್ಲಿ ಹೇಗಿತ್ತು ಎಂಬುದಾಗಿ. ಮನೆ ಮಂದಿಯೊಂದಿಗೆ ಕೂಡಿ ಬಾಳುವ ಸ್ವಾತಂತ್ರ್ಯವಿಲ್ಲ, ವ್ಯವಹರಿಸುವಂತಹ ಹಕ್ಕಿಲ್ಲ. ಇಂತಹ ಸ್ಥಿತಿಯಲ್ಲಿಯೂ ಕೂಡ ಈ ಬಾಲಕಿ ಬಂಧನವಿಲ್ಲದ ದೇವರನ್ನ ಪರಿಚಯಪಡಿಸ್ತಾಳೆ, ಬಿಡುಗಡೆ ಮಾಡುವಂತ ದೇವರನ್ನ ತೋರಿಸ್ತಾಳೆ, ತನ್ನ ದಣಿಯ ಕತ್ತಲಾದ ಬದುಕಿಗೆ ಬೆಳಕು ಕೊಡುವಂತ ದಾರಿಯನ್ನು ತೋರಿಸ್ತಾಳೆ. 5ನೇ ಅಧ್ಯಾಯದ 3ನೇ ವಚನದಲ್ಲಿ ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು ಎಂಬುದಾಗಿ ಹೇಳುವಂತ ಮಾತುಗಳ ಮೂಲಕ ಆಕೆಯ ಸಣ್ಣ ಸಾಕ್ಷಿ ದೊಡ್ಡ ಕಾರ್ಯವನ್ನ ಮಾಡಲಿಕ್ಕೆ ಕಾರಣವಾಗ್ತದೆ. ನಾಮಾನನು ಅರಾಮ್ಯರ ಅರಸನ ಪತ್ರದೊಂದಿಗೆ ಇಸ್ರಾಯೇಲ್ ದೇಶಕ್ಕೆ ಬಂದು ಪ್ರವಾದಿಯಾದ ಎಲೀಷನ ಮೂಲಕ ಕುಷ್ಠರೋಗದಿಂದ ಬಿಡುಗಡೆ ಹೊಂದಿದನು. ಇಸ್ರಾಯೇಲರ ಮುಂದೆಯೂ ಅರಾಮ್ಯರ ಮುಂದೆಯೂ ದೇವರು ಅವನನ್ನ ಮಹಿಮೆ ಪಡಿಸಿದನು. ಚಿಕ್ಕ ಬಾಲಕಿ ಜೀವ ಸ್ವರೂಪನಾದ ದೇವರಿಗೆ, ಅರಾಮ್ಯರಿಗೆ ತೋರಿಸಿಕೊಡ್ತಾಳೆ. ಬಿಡುಗಡೆ ಹೊಂದಿದಂಥ ನಾಮಾನ ಜೀವ ಸ್ವರೂಪನಾದಂಥ ದೇವರ ವಿಷಯದಲ್ಲಿ ಕೊಟ್ಟ ಸಾಕ್ಷಿ ಏನಂದ್ರೆ, ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲವೆಂದು ಈಗ ನನಗೆ ಗೊತ್ತಾಯಿತು. 5ನೇ ಅಧ್ಯಾಯದ 15ನೇ ವಚನ. ನಾನು ಇನ್ನು ಮುಂದೆ ಎಲ್ಲ ದೇವತೆಗಳನ್ನು ಬಿಟ್ಟು ಯೆಹೋವನೊಬ್ಬನಿಗೆ ಸರ್ವಾಂಗ ಹೋಮ ಯಜ್ಞಗಳನ್ನು ಸಮರ್ಪಿಸಬೇಕೆಂದಿರುತ್ತಾನೆ. 5ನೇ ಅಧ್ಯಾಯದ 17ನೇ ವಚನದ ಬಿ ಭಾಗ. ನಾಮಾನನ ಜೀವನದ ಬದಲಾವಣೆ ಮತ್ತು ಸಾಕ್ಷಿ. ಈ ಸಾಕ್ಷಿಗೆ ಒಬ್ಬ ಹೆಣ್ಣು ಮಕ್ಕಳ ಮೂಲಕ ದೇವರು ತನ್ನ ಚಿತ್ತವನ್ನು ನೆರವೇರಿಸಿದ್ದು, ಆ ಹೆಣ್ಣು ಮಕ್ಕಳ ಮೂಲಕ ದೇವರು ತನ್ನ ಚಿತ್ತವನ್ನ ಈ ರೀತಿಯಾಗಿಯೂ ಮಾಡುತ್ತಾನೆಂಬುದಾಗಿ ತೋರಿಸಿಕೊಟ್ಟದ್ದು ಇಂದು ನಾವು ನಮ್ಮ ದೃಷ್ಟಿಕೋನವನ್ನ ಬದಲಿಸಿಕೊಳ್ಳುವುದಕ್ಕಾಗಿ, ಹೆಣ್ಣು ಮಕ್ಕಳ ಬಗ್ಗೆ ತಳೆದಿರುವಂಥ ಕೆಲವೊಂದು ನಿರ್ಲಕ್ಷಣೆಗಳನ್ನ ಬದಲಿಸಿಕೊಳ್ಳುವುದಕ್ಕಾಗಿ ವಾಕ್ಯ ಭಾಗ ನಮಗೆ ಕರೆಯನ್ನ ಕೊಡುವಂಥದ್ದಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇನ್ನು 2ನೇದಾಗಿ ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡ್ತೇವೆ ಬಿಡುಗಡೆಯ ದರ್ಶನಕ್ಕೆ ಸಾಕ್ಷಿಯಾದ ಹೆಣ್ಣು ಮಗಳು. ನೋಡಿ, ಪೇತ್ರನ ಸೆರೆಮನೆಯ ಬಿಡುಗಡೆಗಾಗಿ ಇಡೀ ಸಭೆ ಪ್ರಾರ್ಥನೆ ಮಾಡುತ್ತಾ ಇತ್ತು. ಪೇತ್ರನ ಬಂಧನದ ಕಠಿಣತೆ, ಆತನನ್ನ ಬಂಧಿಸಿದ್ದಂಥ ರೀತಿ ನೀತಿಗಳು, ಕಟ್ಟಲ್ಪಟ್ಟಿದ್ದಂಥ ಸ್ಥಿತಿ, ಸುತ್ತಲೂ ಸಿಪಾಯಿಗಳು, ಕಾವಲುಗಾರರ ಎಚ್ಚರ, ಹೇಗೂ ಬಿಡಿಸಿಕೊಳ್ಳಲಾರದ ಸ್ಥಿತಿ, ಇದ್ದಂಥ ಪರಿಸ್ಥಿತಿಯಲ್ಲಿ ಹೊರಗೆ ಬರಲಾರದಂತಹ ನಿರ್ಮಾಣಗೊಂಡಿದ್ದಂಥ ಬಂಧನಗಳು, ಇಂತಹ ಸ್ಥಿತಿಗತಿಗಳಲ್ಲಿಯೂ ಬಂಧನವಿಲ್ಲದ ದೇವರು ಕಾರ್ಯವೆಸಗಿದನು. ಸರಪಣಿಗಳು ಮುರಿಯಲ್ಪಟ್ಟವು, ಕಾವಲುಗಾರರು ಸಿಪಾಯಿಗಳು ಬಲಹೀನರಾದರು, ಪೇತ್ರನು ಬಿಡುಗಡೆಯನ್ನು ಹೊಂದಿದನು. ಇಂತಹ ಅದ್ಭುತವಾದ ಬಿಡುಗಡೆಯ ದರ್ಶನವನ್ನು ನೀಡಲು ಪೇತ್ರನು ಭಕ್ತ ಸಭೆ ಸೇರಿ ಪ್ರಾರ್ಥಿಸುತ್ತಿದ್ದ ಮನೆಯ ಕಡೆ ಹೋಗುತ್ತಾನೆ. ಆದರೆ ಈ ಬಿಡುಗಡೆಯ ದರ್ಶನವನ್ನು ಮೊದಲು ನೋಡಿದವಳು ಆ ಮನೆಯ ಚಾಕರಿಯವಳಾದ ರೋದೆ ಎಂಬ ಹೆಸರಿನ ಹೆಣ್ಣು ಮಗಳಾಗಿದ್ದಳು. ಅಸಹಾಯಕತೆ ಮತ್ತು ಬೇರೆ ಬೇರೆ ಸ್ಥಿತಿಗತಿಗಳಲ್ಲಿ
ಯಾವಾಗ ಮನುಷ್ಯರು ಇವರು ಸರಿಯಲ್ಲ, ಇವರು ಬಲಹೀನರು, ಇವರು ಉಪಯೋಗಕ್ಕೆ ಬಾರದವರು, ಇವರ ಕೈಯಲ್ಲಿ ಏನೂ ಆಗಲ್ಲ ಎಂಬುದಾಗಿ ಅಂದುಕೊಳ್ಳುತ್ತಾರೋ ಅಂತಹ ವ್ಯಕ್ತಿಗಳ ಮೂಲಕವಾಗಿಯೇ ದೇವರು ತನ್ನ ಅಸಾಧಾರಣವಾದಂಥ ಕಾರ್ಯಗಳನ್ನ ನೆರವೇರಿಸುತ್ತಾನೆ. ಇದು ಚರಿತ್ರೆಯಲ್ಲಿ ಸತ್ಯವೇದಗಳಲ್ಲಿ ದಾಖಲಾಗಿರುವಂತಹ ಸಾಕ್ಷಿ. ದೇವರು ಅಸಾಧ್ಯವಾದುದನ್ನ ಬಲಹೀನ ವ್ಯಕ್ತಿಗಳ ಮೂಲಕ ಸಾಧ್ಯ ಮಾಡಿ ತೋರಿಸ್ತಾನೆ. ಈ ರೋದೆ, ಈ ಚಾಕರಿಯವಳು, ಮನೆಯವಳು ಬಹುಶಃ ಯಾರಿಗೂ ಬೇಡವಾದಂಥವಳು, ಆಕೆಯ ಕೈಯಲ್ಲಿ ಏನೂ ಆಗುವುದಿಲ್ಲ, ತಳ್ಳಲ್ಪಟ್ಟಂಥವಳು, ಒಂದು ಐಡೆಂಟಿಟಿ ಇಲ್ಲದೆ ಇರುವಂತಹ ಮಗಳು ಎಂಬುದಾಗಿ ಪರಿಗಣಿಸಲ್ಪಟ್ಟಿದ್ರೂ ಈ ಬಿಡುಗಡೆಯನ್ನ ನೋಡುವಂತ ಮೊದಲ ಭಾಗ್ಯ ಸಿಕ್ಕಿದ್ದು ಈ ಹೆಣ್ಣು ಮಗಳ ಮೂಲಕವಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಂದು ಸಾಮಾನ್ಯವಾದಂಥ ಚಾಕರಿಯಾಗಿದ್ದಂಥ ರೋದೆ ಪೇತ್ರನ ಸ್ವರವನ್ನ ಕೇಳಿ ಪೇತ್ರನ ಬಿಡುಗಡೆಯನ್ನ ಸಭೆಗೆ ಸಾರುತ್ತಾಳೆ, ಬಿಡುಗಡೆಗೆ ಸಾಕ್ಷಿಯಾಗುತ್ತಾಳೆ. ಈ ಮೂಲಕ ದೇವರು ಪ್ರತಿಯೊಬ್ಬೊಬ್ಬರಲ್ಲೂ ತನ್ನ ಉದ್ದೇಶವನ್ನು ನೆರವೇರಿಸಿಕೊಳ್ತಾನೆ. ಹೇಗೆ, ಯಾವ ರೀತಿ, ಎಲ್ಲಿ, ಯಾಕೆ ಎನ್ನುವಂಥ ಪ್ರಶ್ನೆಗಳು ಸಮಂಜಸವಲ್ಲ. ಯಾಕಂದರೆ ದೇವರ ಆಲೋಚನೆಗಳು, ದೇವರ ಕಾರ್ಯಗಳು, ಯೋಜನೆಗಳು ಯಾವಾಗಲೂ ಕೂಡ ವಿಶಿಷ್ಟವಾದಂಥವುಗಳು, ವಿಭಿನ್ನವಾದಂಥವುಗಳಾಗಿದೆ. ಈ ನಿಟ್ಟಿನಲ್ಲಿ ದೇವರು ಈ ಹೆಣ್ಣು ಮಗಳಾದಂಥ ರೋದೆಯ ಮೂಲಕವಾಗಿ ಮಾಡಿದಂಥ ಕಾರ್ಯ ಇಂದು ಸಭೆ ಮತ್ತು ಸಭೆಯಲ್ಲಿರುವ ಸಮಾಜಗಳಲ್ಲಿರುವಂಥ ಬಲಹೀನ ಹೆಣ್ಣು ಮಕ್ಕಳನ್ನ ಗುರುತಿಸುವ, ಆ ಮೂಲಕ ಅವರಲ್ಲಿ ದೇವರ ಕಾರ್ಯವನ್ನ ನೋಡುವಂಥ ದೊಡ್ಡ ವಿಶಾಲ ಮನೋಭಾವನೆಯನ್ನು ಬೆಳೆಸಿಕೊಳ್ಳಲಿಕ್ಕೆ ಇಂದಿನ ವಾಕ್ಯ ಭಾಗ ಕರೆಯನ್ನ ಕೊಡುತ್ತದೆ. ಇನ್ನು ಸುವಾರ್ತೆಯ ವೇದ ಭಾಗ ಮಾರ್ಕನವರ ಸುವಾರ್ತೆ 5ನೇ ಅಧ್ಯಾಯ 21ರಿಂದ 24, 35ರಿಂದ 43. ಬದುಕಿನ ಭರವಸೆಯಿಂದ ಆನಂದಿಸಿದಂಥ ಹೆಣ್ಣು ಮಗಳು. ಪ್ರಿಯರೇ, ಸಭಾಮಂದಿರದ ಅಧಿಕಾರಿ ಯಾಯೀರನ ಮಗಳು ಬದುಕನ್ನ ಕಳಕೊಂಡಳು, ಮರಣದ ಗಾಢಾಂಧಕಾರವನ್ನ ಹಾದು ಹೋದಳು. ಕುಟುಂಬ ಈ ಪರಿಸ್ಥಿತಿಯಲ್ಲಿ ಬಹಳ ನೊಂದು ಹೋಗಿತ್ತು. ಪ್ರಿಯರೇ, ಯಾಯೀರ ಯೇಸುಸ್ವಾಮಿಯ ಬಳಿಗೆ ಬಂದು ಬೇಡಿಕೊಳ್ತಾನೆ, ನನ್ನ ಮಗಳನ್ನ ಬದುಕಿಸು, ನನ್ನ ಮಗಳು ಸಾಯುವ ಸ್ಥಿತಿಯಲ್ಲಿದ್ದಾಳೆ ಎಂಬುದಾಗಿ ಗೋಗರಿಯುತ್ತಾನೆ. ಇಷ್ಟು ಮಾತ್ರವಲ್ಲ, ಯಾಯೀರನಿಗಾಗಿ ಮಾತ್ರವಲ್ಲ, ಗೋಳಾಟ, ದುಃಖ ಎನ್ನುವಂಥದ್ದು ಕುಟುಂಬದವರನ್ನು ಕೂಡ ಆವರಿಸಿತ್ತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನು ಆ ಸ್ಥಳದಲ್ಲಿ ಬರುವಾಗ, ಕ್ರಿಸ್ತನು ಯಾಯೀರನ ಪ್ರಾರ್ಥನೆಯನ್ನು ಕೇಳಿ ಆತನ ಬೇಡಿಕೆಗೆ ಒಪ್ಪಿಕೊಂಡು ಯಾಯೀರನ ಮನೆಗೆ ಬರುವಾಗ ಮರಣ ಯಾಯೀರನ ಮಗಳನ್ನ ಕಟ್ಟಿ ಹಾಕಿಕೊಳ್ಳಲು ಸಾಧ್ಯವಾಗಲಿಲ್ಲ. ಯೇಸುವಿನೊಂದಿಗೆ ತನ್ನ ಸಂಬಂಧವನ್ನ ದೃಢಪಡಿಸಿಕೊಂಡು ತನ್ನ ಮಗಳ ಜೀವವನ್ನ ಕ್ರಿಸ್ತನಿಂದ ಮತ್ತೆ ಪಡಕೊಂಡಂತ ಯಾಯೀರ ಆ ಮಗಳ ಮಹತ್ವವನ್ನ ಎಲ್ಲ ಸಭೆಯವರಿಗೆ ಹೇಳ್ತಾನೆ. ಸತ್ತು ಹೋಗಿದ್ದ ಹುಡುಗಿಯ ಕೈಯನ್ನ ಹಿಡಿದು ಯೇಸುಸ್ವಾಮಿ ತಲಿತಾ ಕೂಮ್ ಎಂಬುದಾಗಿ ಹೇಳುವಂಥದ್ದು, ಹೇಳಿದ ಮಾತಿಗೆ ಹುಡುಗಿ ಎದ್ದು ನಡೆದಾಡುವಂಥದ್ದು, ಯಾಯೀರನ ಕುಟುಂಬದಲ್ಲಿ ಅದ್ಭುತ ನಡೆಯುವುದಕ್ಕೆ, ಕುಟುಂಬ ಸಭೆ ಸಮುದಾಯ ಸಂತೋಷಿಸುವುದಕ್ಕೆ, ದುಃಖಿತರಿಗೆ ಬಂಧಿತರಿಗೆ ಬಿಡುಗಡೆ ಕೊಡುವಂತ ಯೇಸು ಎಲ್ಲರಿಗೂ ಹತ್ತಿರವಾಗಿದ್ದು ಕಾರ್ಯ ಮಾಡುತ್ತಾನೆನ್ನುವಂತ ನಂಬಿಕೆಗೆ ನಡೆಸುವಂಥದ್ದಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಹೂದ್ಯ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ಥಾನವಿರಲಿಲ್ಲ, ಹೆಣ್ಣು ಮಕ್ಕಳಿಗೆ ಪ್ರಾಧಾನ್ಯತೆ ಇರಲಿಲ್ಲ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಯೇಸು ಆಕೆಯ ಹತ್ತಿರ ಹೋಗಿ ಆಕೆಯನ್ನ ಅಮ್ಮಣ್ಣಿ ಏಳು ಎನ್ನುತ್ತೇನೆಂಬುದಾಗಿ ಹೇಳುವಂತ ಮಾತು, ತಲಿತಾ ಕೂಮ್ ಎಂಬುದಾಗಿ ಹೇಳುವಂತ ಮಾತು ಹೆಣ್ಣು ಮಕ್ಕಳ ಕಡೆಗೆ ಯೇಸುವಿನ ಮನೋಭಾವನೆಯನ್ನ ಹೇಳ್ತದೆ. ಯೇಸು ಸ್ವಾಮಿ ಹೆಣ್ಣು ಮಕ್ಕಳನ್ನ ಪ್ರೀತಿ ಮಾಡ್ತಾನೆ, ಪ್ರತಿಯೊಬ್ಬರನ್ನ ಪ್ರೀತಿ ಮಾಡ್ತಾನೆ, ತಾರತಮ್ಯವಿಲ್ಲದೆ, ವ್ಯತ್ಯಾಸಗಳಿಲ್ಲದೆ ಇಹಲೋಕದ ಯಾತ್ರೆಯಲ್ಲಿ ತನ್ನ ಕೃಪೆಯನ್ನು ದಯಪಾಲಿಸಿ ಕೊಡ್ತಾನೆನ್ನುವಂಥ ವಿಶಿಷ್ಟವಾದಂಥ ವಾಕ್ಯಗಳನ್ನ ಇಂದಿನ ಭಾನುವಾರದಲ್ಲಿ ನಾವು ಕೇಳಿದ್ದೇವೆ. ನೋಡಿ, ದೇವರ ವಾಕ್ಯ ಯಾವಾಗಲೂ ಕೂಡ ಈ ರೀತಿಯಾದಂಥ ಸತ್ಯಾರ್ಥಗಳನ್ನು ಹೇಳ್ತದೆ. ಸಮಾನತೆಯ ದೇವರನ್ನ ನಮಗೆ ಪರಿಚಯ ಮಾಡಿಕೊಡ್ತದೆ. ದೇವರಲ್ಲಿ ತಾರತಮ್ಯತ್ವವಿಲ್ಲ, ದೇವರು ಮುಖದಾಕ್ಷಿಣ್ಯ ಮಾಡುವಂಥವನಲ್ಲ, ದೇವರು ಒಳಗೊಂದು ಹೊರಗೊಂದು ಮಾನವರ ಹಾಗೆ ಕಾರ್ಯ ಮಾಡುವಂಥವನಲ್ಲ. ಹಾಗಾದ್ರೆ ಇಂದು 3 ಜನ ಹೆಣ್ಣು ಮಕ್ಕಳ ಬಗ್ಗೆ ಕೇಳಿದ್ದೇವೆ ಪ್ರಿಯರೇ. ಹಳೆಯ ಒಡಂಬಡಿಕೆಯಲ್ಲಿ ನಾಮಾನನ ಆಸ್ಥಾನದಲ್ಲಿ ಇದ್ದಂತಹ ಆ ದಾಸಿಯನ್ನ ನಾವು ನೋಡಿದ್ದೇವೆ. ಹೊಸ ಒಡಂಬಡಿಕೆಯಲ್ಲಿ ವಿಶೇಷವಾಗಿ ಪತ್ರಿಕಾ ಭಾಗದಲ್ಲಿ ರೋದೆ ಎನ್ನುವಂಥ ಚಾಕರಿಯ ಬಗ್ಗೆ ಕೇಳಿದ್ದೇವೆ. ಮತ್ತು ಮಾರ್ಕನ ಸುವಾರ್ತೆಯಲ್ಲಿ ಯಾಯೀರನ ಮಗಳ ಬಗ್ಗೆ ಕೇಳಿದ್ದೇವೆ. 3ರಲ್ಲೂ ಕೂಡ ದೇವರ ಕಾರ್ಯಗಳನ್ನು ನೋಡಿದ್ದೇವೆ. 3ರಲ್ಲೂ ದೇವರು ತನ್ನನ್ನ
ಪ್ರಕಟಪಡಿಸಿಕೊಳ್ಳುವುದಕ್ಕಾಗಿ ಕಾರ್ಯವನ್ನು ಮಾಡಿದ್ದಾನೆ. ಹಾಗಾದ್ರೆ ಸಭೆ ಮತ್ತು ಕುಟುಂಬದ ದೊಡ್ಡ ಜವಾಬ್ದಾರಿ ಎಂದು ಏನಂದ್ರೆ, ಈ ರೀತಿಯಾದಂತಹ ಮಕ್ಕಳನ್ನ, ಈ ರೀತಿಯಾದಂತಹ ದೇವರ ಆಶೀರ್ವಾದದ ಕಿರೀಟವನ್ನ ನಾವಿಂದು ಗೌರವಿಸಬೇಕಾಗಿದೆ, ಸ್ಥಾನಮಾನಗಳನ್ನು ಕೊಡಬೇಕಾಗಿದೆ. ಅವರ ಜೀವನದ ಪ್ರತಿಯೊಂದು ಹಂತಗಳಲ್ಲಿ ಮಾಡುವಂಥ ಸೇವೆಯನ್ನು ಗುರುತಿಸಬೇಕಾಗಿದೆ. ಪ್ರಿಯರೇ, ಈ ಭಾನುವಾರ ಅಂಥದೊಂದು ಎಲ್ಲ ಮಹಿಳೆಯರಿಗೆ ಸಲ್ಲಲಿ. ಎಲ್ಲ ಮಹಿಳೆಯರನ್ನ ದೇವರು ಇನ್ನಷ್ಟು ಬೆಳೆಸಲಿ, ಪ್ರೀತಿಸಲಿ. ಈ ಮೂಲಕವಾಗಿ ಸಭೆ ಗಂಡು ಹೆಣ್ಣು ಎನ್ನುವಂಥ ಭೇದದಿಂದ ಹೊರಗೆ ಬಂದು ಗಂಡು ಹೆಣ್ಣು ದೇವರ ಸೃಷ್ಟಿಯಲ್ಲಿ ಸಮಾನ ಪಾತ್ರವನ್ನ ಬೇರೆ ಬೇರೆ ರೀತಿಯಲ್ಲಿ ಅವರ ಶಕ್ತಿ ಸಾಮರ್ಥ್ಯಗಳಿಗೆ ತಕ್ಕಂತೆ ಮಾಡುತ್ತಾರೆ ಎನ್ನುವಂಥ ಸಮಾನತೆಯ ಆ ಉದ್ದೇಶದಲ್ಲಿ ಹೋಗಲಿಕ್ಕಾಗುವ ಹಾಗೆ ಪವಿತ್ರ ಆತ್ಮನು ನಮ್ಮನ್ನ ಕಾಯ್ದು ಕಾಪಾಡಲಿ. ದೇವರ ವಾಕ್ಯವಿದು. ಆಮೆನ್.